ಕೆನರಾ ಬ್ಯಾಂಕ್ನಲ್ಲಿ ಚಿನ್ನ ಅಡವಿಟ್ಟಿದ್ದ ಗ್ರಾಹಕರಿಗೆ ಪಂಗನಾಮ. ಅಡವಿಟ್ಟಿದ್ದ ಚಿನ್ನವನ್ನ ಅಕ್ಕಸಾಲಿಗ ತನ್ನ ಕೈಚಳಕದಿಂದ ಎಗರಿಸುತ್ತಿದ್ದ. ಬ್ಯಾಂಕ್ನಿಂದ ಚಿನ್ನ ಬಿಡಿಸಿಕೊಂಡು ಹೋದ ಗ್ರಾಹಕರಿಗೆ ಕಾದಿತ್ತು ಶಾಕ್. ನೀವು ಚಿನ್ನ ಅಡ ಇಟ್ಟಿದ್ರೆ ಕೂಡಲೇ ಎಚ್ಚೆತ್ತುಕೊಳ್ಳಿ. ಸ್ನೇಹಿತರೆ, ಮಕ್ಕಳ ಫೀಸ್ ಕಟ್ಟೋದಕ್ಕೋ ಅಥವಾ ಮಗಳ ಮದುವೆಗೋ ಮಗನ ಮದುವೆಗೋ ನಮಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂದ್ರೆ ಮೊದಲು ನಮಗೆ ನೆನಪಾಗೋದೇ ಮನೆಯಲ್ಲಿ ಇರುವ ಚಿನ್ನ. ಅದನ್ನ ಬ್ಯಾಂಕ್ ನಲ್ಲಿ ಕೆಲವರು ಅಡವಿಟ್ರೆ ಇನ್ನು ಕೆಲವರು ಸ್ಥಳೀಯ ಸೇಟು ಅಂಗಡಿಗಳಲ್ಲಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಅಡ ಇಡ್ತಾರೆ. ಆದ್ರೆ ನಾವು ಅಡವಿಟ್ಟ ಚಿನ್ನ ಎಷ್ಟರ ಮಟ್ಟಿಗೆ ಸೇಫ್ ಆಗಿ ಇರುತ್ತೆ ಎನ್ನುವ ಅನುಮಾನ ಇದೀಗ ಎಲ್ಲರಲ್ಲೂ ಕಾಡೋದಕ್ಕೆ ಶುರುವಾಗಿದೆ. ಏಕೆಂದ್ರೆ ರಾಷ್ಟ್ರೀಕೃತ ಕೆನರಾ ಬ್ಯಾಂಕ್ ಒಂದರಲ್ಲಿ ಅಡ ಇಟ್ಟಿದ್ದ ಚಿನ್ನದ ತೂಕದಲ್ಲಿ ವ್ಯತ್ಯಾಸ ಮಾಡಿ ಗ್ರಾಹಕರಿಗೆ ವಂಚಿಸುತ್ತಿದ್ದ ಪ್ರಕರಣವೊಂದು ಮೈಸೂರಿನ ಬ್ಯಾಂಕ್ ಒಂದರಲ್ಲಿ ಇದೀಗ ಬೆಳಕಿಗೆ ಬಂದಿದೆ. ರಾಷ್ಟ್ರೀಕೃತ ಬ್ಯಾಂಕ್ ಕಥೆಯೇ ಹೀಗಾದ್ರೆ ಇನ್ನು ಸೇಟು ಅಂಗಡಿ ಅಥವಾ ಇತರೆ ಖಾಸಗಿ ಸಂಸ್ಥೆಗಳಲ್ಲಿ ಅಡ ಇಟ್ಟಿರುವ ಚಿನ್ನದ ಕತೆ ಹೇಗಿರಬೇಡ, ನೀವೇ ಯೋಚಿಸಿ. ಇಷ್ಟಕ್ಕೂ ಮೈಸೂರಿನ ಕೆನರಾ ಬ್ಯಾಂಕ್ನಲ್ಲಿ ಅಡವಿಟ್ಟಿದ್ದ ಚಿನ್ನದ ತೂಕದಲ್ಲಿ ವ್ಯತ್ಯಾಸ ಆಗುವಂತೆ ಮಾಡಿ ವಂಚಿಸಿತ್ತು ಯಾರು? ಪ್ರಕರಣ ಹೇಗೆ ಬೆಳಕಿಗೆ ಬಂತು? ಎಲ್ಲದರ ಕುರಿತಾದ ಮಾಹಿತಿ ಇಲ್ಲಿದೆ ನೋಡಿ. ಮೈಸೂರಿನಲ್ಲಿರುವ ರಾಷ್ಟ್ರೀಕೃತ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ಅಡವಿಟ್ಟಿದ್ದ ಚಿನ್ನದಲ್ಲಿ ಮೋಸವಾಗಿದೆ ಎಂದು ಆ ಗ್ರಾಹಕರು ದೂರಿದ್ದಾರೆ. ಡಿಸೆಂಬರ್ 17ನೇ ತಾರೀಕು ಬ್ಯಾಂಕ್ ಶಾಖೆಗೆ ಆಗಮಿಸಿದ ನೂರಾರು ಮಂದಿ ಬ್ಯಾಂಕ್ನ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಕೂಡಲೇ ತನಿಖೆ ಆಗಬೇಕು, ನಮಗೆ ಆಗಿರುವ ಅನ್ಯಾಯವನ್ನ ಬ್ಯಾಂಕಿನ ಹಿರಿಯ ಅಧಿಕಾರಿಗಳು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇಷ್ಟಕ್ಕೂ ಏನಿದು ಕತೆ ಎಂದು ನೋಡಿದ್ರೆ, ದಿಢೀರಂತ ಮೈಸೂರಿನ ಕೆನರಾ ಬ್ಯಾಂಕ್ ಮುಂದೆ ಗ್ರಾಹಕರು ಜಮಾಯಿಸಿದ್ರು. ಈ ಶಾಖೆಯಲ್ಲಿ ಕೆಲವರು ಕೆಲ ತಿಂಗಳು ವರ್ಷಗಳ ಹಿಂದೆ ವೈಯಕ್ತಿಕ ಕಾರಣಗಳಿಗಾಗಿ ಸಾವಿರಾರು ಮಂದಿ ಚಿನ್ನವನ್ನ ಅಡವಿಟ್ಟಿದ್ದಾರೆ. ಅವರಲ್ಲಿ ಹಲವಾರು ಮಂದಿ ಇತ್ತೀಚೆಗೆ ತಮ್ಮ ಚಿನ್ನವನ್ನ ಬಿಡಿಸಿಕೊಂಡು ಹೋಗಿದ್ದಾರೆ. ಆದರೆ ಮನೆಗೆ ಕೊಂಡೊಯ್ದು ಸಮಾರಂಭಗಳಲ್ಲಿ ಆ ಒಡವೆಗಳನ್ನ ಧರಿಸಲು ಮುಂದಾದಾಗ ಅವುಗಳ ಸ್ವರೂಪದಲ್ಲಿ, ತೂಕದಲ್ಲಿ, ಆಕಾರದಲ್ಲಿ ಕೆಲವು ವ್ಯತ್ಯಾಸಗಳು ಇರುವುದು ಕಂಡು ಬಂದಿದೆ. ಇದರಿಂದ ಅನುಮಾನಗೊಂಡಿದ್ದಾರೆ. ಕೂಡಲೇ ಚಿನ್ನವನ್ನ ತೂಕ ಹಾಕಿಸಿದ್ದಾರೆ. ಆಶ್ಚರ್ಯ ನೋಡಿ, ತೂಕ ಹಾಕಿದಾಗ ತೂಕ ಸರಿಯಾಗಿಯೇ ಇದೆ. ಆದರೆ ಚಿನ್ನದ ಸರಗಳಲ್ಲಿ ಕೆಲವು ಕೊಂಡಿಗಳು ನಾಪತ್ತೆಯಾಗಿದೆ. ಜೊತೆಗೆ ಕೊಂಡಿಗಳು ಸೇರಿಕೊಂಡಿರುವ ಕಡೆ ಹೊಸದಾಗಿ ಬೆಸುಗೆ ಹಾಕಿರುವುದು ಕಂಡು ಬಂದಿದೆ. ಅಲ್ಲದೆ ಬೆಸುಗೆಯು ಸ್ವಲ್ಪ ಪರಿಶೀಲಿಸಿದಾಗ ಎದ್ದು ಕಾಣುತ್ತಿತ್ತು. ಕೊಂಡಿಗಳ ನಡುವೆ ಚಿನ್ನವನ್ನ ಕದ್ದಿರುವುದು ಸ್ಪಷ್ಟವಾಗಿ ಕಾಣಿಸಿದೆ. ಇದು ಅನುಮಾನಕ್ಕೆ ಕಾರಣವಾಗಿದೆ. ಗ್ರಾಹಕರು ಬ್ಯಾಂಕಿನಲ್ಲಿ ಚಿನ್ನ ಇಟ್ಟಾಗ ಆ ಚಿನ್ನವನ್ನ ಪರಿಶೀಲಿಸಿ ಅಡವಿಡುವ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸ್ಕೊಂಡು ಚಿನ್ನವನ್ನು ಒಂದು ಕವರ್ಗೆ ಹಾಕಿ ಸೀಲ್ ಮಾಡಿ ಇಟ್ಟುಕೊಳ್ತಾರೆ. ಜೊತೆಗೆ ಗ್ರಾಹಕರಿಗೆ ಒಂದು ಸ್ವೀಕೃತ ರಸೀದಿ ಅಂದ್ರೆ ಅಕ್ನಾಲಜ್ಮೆಂಟ್ ಕೂಡ ಕೊಡ್ತಾರೆ. ಆದ್ರೆ ಕೆಲವು ಗ್ರಾಹಕರ ಪ್ರಕಾರ ಮೈಸೂರಿನ ಈ ಬ್ಯಾಂಕಿನಲ್ಲಿ ಚಿನ್ನ ಅಡವಿಟ್ಟಾಗ ಸ್ವೀಕೃತ ಪತ್ರವನ್ನ ನೀಡಿಲ್ಲ. ಅಡವಿಡಲು ಕೊಟ್ಟಿದ್ದ ಚಿನ್ನವನ್ನ ಒಂದು ಬ್ಯಾಗಿನಲ್ಲಿ ಹಾಕಿ ಗಂಟು ಕಟ್ಟಿದ್ದರು ಎಂದಿದ್ದಾರೆ. ಇನ್ನೂ ಕೆಲವು ಗ್ರಾಹಕರು ಚಿನ್ನವನ್ನ ಬಿಡಿಸಿಕೊಳ್ಳಲು ಬಂದಾಗ ಅಡವಿಟ್ಟಿದ್ದ ಸೂಕ್ತ ದಾಖಲೆಗಳನ್ನು ತಂದರೂ ಸುಮಾರು 2-3 ಗಂಟೆಗಳ ಕಾಲ ಕೂರಿಸ್ತಿದ್ರು. ಆ 2 ತಾಸುಗಳಲ್ಲಿ ಏನೆಲ್ಲ ಗೋಲ್ಮಾಲ್ಗಳು ಆಗುತ್ತಿತ್ತೋ ಗೊತ್ತಿಲ್ಲ ಅಂತ ಕೂಡ ದೂರಿದ್ದಾರೆ. ಅಡವಿಟ್ಟಿದ್ದ ಚಿನ್ನದ ಸರಗಳನ್ನ ಬಿಡಿಸಿಕೊಳ್ಳಲು ಹೋದಾಗ ಆ ಚಿನ್ನದ ಸರಗಳಲ್ಲಿ ಚಿಕ್ಕ ಚಿಕ್ಕ ಭಾಗಗಳನ್ನ ಕಟ್ ಮಾಡಿಟ್ಕೊಂಡು ಬೆಸಗೆ ಹಾಕಿರುವುದು ಕಂಡು ಬಂದಿದ್ದು, ಇಂತಹ ಕೆಲಸವನ್ನ ಕೇವಲ ಅಕ್ಕಸಾಲಿಗರು ತಮ್ಮ ಕಾರ್ಯಸ್ಥಳಗಳಲ್ಲಿ ಮಾತ್ರ ಮಾಡಲು ಸಾಧ್ಯ, ಬ್ಯಾಂಕುಗಳಲ್ಲಿ ಮಾಡಲು ಸಾಧ್ಯವೇ ಇಲ್ಲ. ಹಾಗಿರುವಾಗ ಈ ಬ್ಯಾಂಕಿನಲ್ಲಿ ಅಡವಿಟ್ಟಿದ್ದ ಚಿನ್ನವನ್ನ ಹೊರಗೆ ಸಾಗಿಸಿದ್ದಾದ್ರೂ ಹೇಗೆ? ಯಾರು ಅದಕ್ಕೆ ಅನುಮತಿ ಕೊಟ್ಟರು ಎಂದು ಗ್ರಾಹಕರು ಪ್ರಶ್ನಿಸಿದ್ದಾರೆ.
ಗ್ರಾಹಕರ ಸರಣಿ ದೂರುಗಳಿಂದ ಎಚ್ಚೆತ್ತ ಬ್ಯಾಂಕ್ ಸಿಬ್ಬಂದಿ ಮತ್ತು ಪ್ರಾದೇಶಿಕ ವ್ಯವಸ್ಥಾಪಕರಾದ ರಾಜಶೇಖರ್ ಅವರು ಆಭರಣಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿದಾಗ ತೂಕದಲ್ಲಿ ವ್ಯತ್ಯಾಸ ಇರುವುದು, ಆಕಾರದಲ್ಲಿ ಕೆಲವು ವ್ಯತ್ಯಾಸಗಳು ಇರುವುದು ದೃಢಪಟ್ಟಿದೆ. ಆದ ಕಾರಣ ಬ್ಯಾಂಕಿನ ವ್ಯವಸ್ಥಾಪಕರಾದ ರಾಜಶೇಖರ್ ಅವರು ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡಿದ್ದಾರೆ. ದೂರು ದಾಖಲಿಸಿಕೊಂಡ ಪೊಲೀಸರು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಅಕ್ಕಸಾಲಿಗ ಅಶ್ವಿನ್ ಆಚಾರ್ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಒಂದು ಜವಾಬ್ದಾರಿಯುತ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿಯೇ ಇಂತಹ ವಂಚನೆ ಪ್ರಕರಣ ನಡೆದಿರೋದು ಇದೀಗ ಗ್ರಾಹಕರಲ್ಲಿ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಸ್ನೇಹಿತರೆ, ಈ ಘಟನೆಗೆ ಸಂಬಂಧಪಟ್ಟಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.